ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಂಬಳೆಯಲ್ಲಿ 1 ತಿಂಗಳ ಗಂಡು ಮಗುವನ್ನು ಮಾರಾಟ ಮಾಡಿದ ಪ್ರಕರಣ, ತಂದೆಯನ್ನು ವಶಕ್ಕೆ ಪಡೆದ ಪೊಲೀಸರು. ಕಾನತೂರಿನಲ್ಲಿ ಮತ್ತೆ ಚಿರತೆ ಪತ್ತೆ, ಶೆಡ್ನಲ್ಲಿ ಕಟ್ಟಿ ಹಾಕಿದ ಸಾಕು ನಾಯಿಯನ್ನು ಕೊಂದ ಚಿರತೆ. 2 ಪ್ರತ್ಯೇಕ ಪೋಕ್ಸೋ ಆರೋಪಿಗಳ ಬಂಧನ, ನಾಸಿರ್ ಹಾಗೂ ರಫೀಕ್ ಬಂಧಿತ ಆರೋಪಿಗಳು. ಪಿಎಂ ಶ್ರೀ ಯೋಜನೆ ಹಿಂತೆಗೆದುಕೊಳ್ಳುವುದು, ಸರ್ಕಾರಿ ಶಾಲೆಗಳನ್ನು ನಾಶ ಮಾಡುವ ಪ್ರಯತ್ನ, ಕೇಂದ್ರ ಸಚಿವ ಜಾರ್ಜ್ ಕುರಿಯನ್ ಹೇಳಿಕೆ. ಎಫ್ಎಸ್ಇಟಿಒ ಕಾಸರಗೋಡು ವಲಯ ಪಾದಯಾತ್ರೆ ಉದ್ಘಾಟನೆ, ಈ ಪದ್ಮಾವತಿ ಅವರಿಂದ. ವಾರ್ತೆಗಳು ವಿವರವಾಗಿ. ಕುಂಬಳೆಯಲ್ಲಿ 1 ತಿಂಗಳ ಗಂಡು ಮಗುವನ್ನು ಮಾರಾಟ ಮಾಡಿದ ಪ್ರಕರಣ ದಾಖಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ತಂದೆಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಗ್ಯ ಕಾರ್ಯಕರ್ತರು ನೀಡಿದ ಮಾಹಿತಿಯ ಮೇರೆಗೆ ನೀರ್ಚಾಲ್ನ ಮನೆಯೊಂದರಲ್ಲಿ ಮಗು ಪತ್ತೆಯಾಗಿದೆ. 1 ತಿಂಗಳ ಗಂಡು ಮಗುವನ್ನು ಮಾರಾಟ ಮಾಡಿದ ಪ್ರಕರಣದಲ್ಲಿ ದೂರು ದಾಖಲಾಗಿದೆ. ಪೊಲೀಸರ ಸಹಾಯದಿಂದ ಶಿಶು ಕ್ಷೇಮ ಸಮಿತಿಯು ನೀರ್ಚಾಲ್ ಗ್ರಾಮದ ಮನೆಯೊಂದರಲ್ಲಿ ಮಗುವನ್ನು ಪತ್ತೆ ಮಾಡಿದೆ. ಮಗು ಹಾಗೂ ಮಗುವಿನ ತಂದೆಯನ್ನು ಕುಂಬಳೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಗು ಪತ್ತೆಯಾದ ಮನೆಯಲ್ಲಿರುವ ಮಹಿಳೆ ಅಧಿಕಾರಿಗಳಿಗೆ ಮಗುವನ್ನು ಬೆಲೆಗೆ ಖರೀದಿಸಲಾಗಿಲ್ಲ, ಪಾಲನೆಗಾಗಿ ದತ್ತು ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಮಗುವನ್ನು ಹಿಂತಿರುಗಿಸದಿದ್ದಲ್ಲಿ ತನ್ನ ಪ್ರಾಣವನ್ನೇ ಕೊನೆಗೊಳಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಹೇಳಲಾಗಿದೆ. ಮಗು ಕುಂಬಳೆ ನಗರ ಬಳಿಯ ಯುವತಿಯೊಬ್ಬರದ್ದಾಗಿದೆ. ಆಕೆಯ ಮೊದಲ ಪತಿ ಮೊದಲೇ ಮೃತಪಟ್ಟಿದ್ದರು. ಅವರಿಗೆ ಈ ಸಂಬಂಧದಲ್ಲಿ ಮಕ್ಕಳಿದ್ದಾರೆ. ಬಳಿಕ ಆ ಮಹಿಳೆ ಬೆಂಗಳೂರಿನ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಈಗಾಗಲೇ ವಿವಾಹಿತನಾದ ವ್ಯಕ್ತಿಯೊಬ್ಬರನ್ನು ವಿವಾಹವಾದರು. ಈ ಸಂಬಂಧದಲ್ಲಿ ಮಹಿಳೆ ಗರ್ಭಿಣಿಯಾಗಿ 1 ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದರು. ಈ ಮಗುವನ್ನು ಮಕ್ಕಳಿಲ್ಲದ ಓರ್ವ ಮಹಿಳೆಗೆ ಹಸ್ತಾಂತರಿಸಲಾಯಿತು. ಯಾರಿಗೂ ಈ ಮಾಹಿತಿ ತಿಳಿದಿರಲಿಲ್ಲ. ಇನ್ನೊಂದು ದಿನ ಆರೋಗ್ಯ ಕಾರ್ಯಕರ್ತರೊಬ್ಬರು ಮಹಿಳೆಯ ಮನೆಗೆ ಭೇಟಿ ನೀಡಿದಾಗ ಮಗುವನ್ನು ನೋಡಲು ಕೇಳಿದರು. ಮಹಿಳೆ ಉತ್ತರಿಸಲು ಪರದಾಡುವುದನ್ನು ನೋಡಿ ವಿವರವಾಗಿ ಪ್ರಶ್ನಿಸಿದಾಗ ಮಗುವನ್ನು ಹಸ್ತಾಂತರಿಸಿರುವ ಬಗ್ಗೆ ತಿಳಿದುಬಂತು. ತಕ್ಷಣವೇ ಆರೋಗ್ಯ ಕಾರ್ಯಕರ್ತೆ ಶಿಶು ಕ್ಷೇಮ ಸಮಿತಿ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದರು. ಬಳಿಕ ತನಿಖೆ ನಡೆಸುತ್ತಿದ್ದಂತೆ ಮಗು ಬೇರೊಬ್ಬ ಮಹಿಳೆಯ ಮನೆಯಲ್ಲಿ ಪತ್ತೆಯಾಗಿದೆ. ಮಗುವನ್ನು ಬೆಳೆಸಲು ನೀಡಿರುವುದಾಗಿ ಮಹಿಳೆ ಹೇಳಿದ್ದಾರೆ. ಮಗುವನ್ನು ಹಿಂತಿರುಗಿಸದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿಯೂ ಬೆದರಿಕೆ ಹಾಕಿದ್ದಾರೆ. ಮಗುವನ್ನು ರಕ್ಷಿಸಲು ಕಾನೂನುಬದ್ಧವಾಗಿ ಏನು ಮಾಡಬಹುದೋ ಅದನ್ನು ಮಾಡುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಈ ಮಧ್ಯೆ ಮಗುವಿನ ತಂದೆಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನ್ಯೂಸ್ ಬ್ಯೂರೋ, ಕುಂಬಳೆ. ಕಾನತೂರಿನಲ್ಲಿ ಮತ್ತೆ ಚಿರತೆ ಪತ್ತೆಯಾಗಿದೆ. ರಾತ್ರಿ ಪತ್ತೆಯಾದ ಚಿರತೆ ಸಾಕು ನಾಯಿಯನ್ನು ಕೊಂದು ಹಾಕಿದೆ. ಈ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಕಣ್ಗಾವಲು ತೀವ್ರಗೊಳಿಸಿದೆ. ಕಾನತೂರಿನ ಪಯ್ಯರ್ಪಳ್ಳ ಎಂಬಲ್ಲಿ ಕಳೆದ ರಾತ್ರಿ ಚಿರತೆ ಪತ್ತೆಯಾಗಿದ್ದು, ಮಾಜಿ ಆರೋಗ್ಯ ಇಲಾಖೆಯ ಅಧಿಕಾರಿ ಬಿ ರಾಜನ್ ಅವರ ಸಾಕು ನಾಯಿಯನ್ನು ಕೊಂದು ಹಾಕಿದೆ. ರಾಜನ್ ಮನೆಯಲ್ಲಿ 3 ನಾಯಿಗಳನ್ನು ಸಾಕಲಾಗಿದ್ದು, ಅವುಗಳಲ್ಲಿ 2 ಗೂಡಿನಲ್ಲಿ ಇರಿಸಲಾಗಿತ್ತು. ಒಂದನ್ನು ರಾತ್ರಿ ಸ್ವಲ್ಪ ದೂರದಲ್ಲಿರುವ ಶೆಡ್ಡಿನಲ್ಲಿ ಇರಿಸಲಾಗಿತ್ತು. ನಾಯಿಯ ಸರಪಣಿಯನ್ನು ಕಬ್ಬಿಣದ ಕಂಬಕ್ಕೆ ಕಟ್ಟಲಾಗಿತ್ತು. ಸರಪಣಿಯಿಂದ ಬಿಡಿಸಲಾಗದ ನಾಯಿಯನ್ನು ಚಿರತೆ ಸ್ಥಳದಲ್ಲಿಯೇ ಕೊಂದು ಹಾಕಿದೆ ಎಂದು ಶಂಕಿಸಲಾಗಿದೆ. ಬುಧವಾರ ಬೆಳಗ್ಗೆ 7:30ಕ್ಕೆ ಈ ಘಟನೆ ಬೆಳಕಿಗೆ ಬಂದಿದೆ. ಸ್ವಲ್ಪ ಸಮಯದ ನಂತರವಾಗಿದೆ ಚಿರತೆ ಕಾನತೂರಿನ ಪ್ರದೇಶದಲ್ಲಿ ಕಂಡುಬರುತ್ತಿರುವುದು. 6 ತಿಂಗಳ ಹಿಂದೆ ಈ ಪ್ರದೇಶದಲ್ಲಿ 2 ಚಿರತೆಗಳು ಸಿಕ್ಕಿಬಿದ್ದಿದ್ದವು. ಬಾವಿಗೆ ಬಿದ್ದು ಮೃತಪಟ್ಟ ಸ್ಥಿತಿಯಲ್ಲಿ ಕಂಡುಬಂದಿತ್ತು. ಇದರೊಂದಿಗೆ ಚಿರತೆ ಸಮಸ್ಯೆ ಕೊನೆಗೊಂಡಿದೆ ಎಂದು ಭಾವಿಸಲಾಗಿತ್ತು. ಆದರೆ ಚಿರತೆ ಮತ್ತೆ ಈ ಪ್ರದೇಶಕ್ಕೆ ಬರಲು ಪ್ರಾರಂಭಿಸಿದ್ದು ಆತಂಕ ಮೂಡಿಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಚಿರತೆ ಇರುವುದು ದೃಢಪಡಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅರಣ್ಯ ಇಲಾಖೆ ಪ್ರತಿಕ್ರಿಯೆ ನೀಡಿದೆ. ಸೋಮವಾರ ಬೆಳಗ್ಗೆ ಇರಣ್ಣಿಪಯ ಎಂಬಲ್ಲಿನ ನಿವೃತ್ತ ಶಿಕ್ಷಕ ಗಣಪತಿ ಭಟ್ ಅವರ ಹಿತ್ತಲಿನಲ್ಲಿ ಮಲಗಿದ್ದ ನಾಯಿಯನ್ನು ಚಿರತೆ ಕೊಂದು ಹಾಕಿತ್ತು. ಈ ಘಟನೆ ನಂತರವಾಗಿದೆ ಚಿರತೆ ಪಯ್ಯರ್ಪಳ್ಳದಲ್ಲಿ ಕಂಡುಬಂದಿರುವುದು. ಚಿರತೆಯನ್ನು ಕಂಡುಹಿಡಿಯಲು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕೊಳತ್ತೂರು. 2 ಪ್ರತ್ಯೇಕ ಪೋಕ್ಸೋ ಪ್ರಕರಣಗಳ 2 ಆರೋಪಿಗಳನ್ನು ಆದೂರು ಪೊಲೀಸರು ಬಂಧಿಸಿದ್ದಾರೆ. ನಾಸಿರ್ ಹಾಗೂ ರಫೀಕ್ ಆಗಿದ್ದಾರೆ ಬಂಧಿತ ಆರೋಪಿಗಳು. 2 ಪ್ರತ್ಯೇಕ ಪೋಕ್ಸೋ ಪ್ರಕರಣಗಳ 2 ಆರೋಪಿಗಳನ್ನು ಸಿಐ ವಿಷ್ಣುಪ್ರಸಾದ್, ಎಸ್ಐ ಸತೀಶ್ ಹಾಗೂ ಅಜ್ಮಲ್ ನೇತೃತ್ವದಲ್ಲಿ ಆದೂರು ಪೊಲೀಸರು ಬಂಧಿಸಿದ್ದಾರೆ. ಮದ್ರಸದಿಂದ ಮನೆಗೆ ಹಿಂತಿರುಗುತ್ತಿದ್ದ ವಿದ್ಯಾರ್ಥಿನಿಯರೊಂದಿಗೆ ಅಶ್ಲೀಲವಾಗಿ ಮಾತನಾಡಿ ಸ್ಕೂಟರ್ ಹತ್ತಲು ಒತ್ತಾಯಿಸಿದ ಆರೋಪದ ಮೇಲೆ ಕರ್ನಾಟಕ ಈಶ್ವರಮಂಗಲದ ಮೈಂದಿನಡ್ಕ ನಿವಾಸಿ ನಾಸಿರ್ ಎಂಬಾತನನ್ನು ಬಂಧಿಸಲಾಗಿದೆ. ಮನೆಯವರು ನೀಡಿದ ದೂರಿನಂತೆ ಆದೂರು ಪೊಲೀಸರು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳ ಮೂಲಕ ಆರೋಪಿಯನ್ನು ಪತ್ತೆ ಹಚ್ಚಲಾಗಿತ್ತು. ಈ ಪ್ರಕರಣದಂತೆ ಇನ್ನೊಂದು ಪ್ರಕರಣವು ಬೆಳಕಿಗೆ ಬಂದಿದೆ. 16 ವರ್ಷದ ಬಾಲಕನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಬೆಳ್ಳೂರಿನ ಮೀನು ವ್ಯಾಪಾರಿ ರಾಫಿಕ್ ಎಂಬಾತನನ್ನು ಬಂಧಿಸಲಾಗಿದೆ. ಈ ಘಟನೆಯು ಕಳೆದ ತಿಂಗಳು ನಡೆಯಲಾಗಿದ್ದು, ಶಾಲೆಯಲ್ಲಿ ನಡೆಸಿದ ಕೌನ್ಸಿಲಿಂಗ್ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ. ಆದೂರು ಪೊಲೀಸರು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಪಿಎಂ ಶ್ರೀ ಯೋಜನೆಯನ್ನು ಹಿಂತೆಗೆದುಕೊಳ್ಳುವುದು ಸರ್ಕಾರಿ ಶಾಲೆಗಳನ್ನು ನಾಶ ಮಾಡುವ ಪ್ರಯತ್ನ ಎಂದು ಕೇಂದ್ರ ಸಚಿವ ಜಾರ್ಜ್ ಕುರಿಯನ್ ಹೇಳಿದರು. ವಿದ್ಯಾರ್ಥಿಗಳು ಇತರ ರಾಜ್ಯಗಳಿಗೆ ಶಾಲೆಗಳನ್ನು ಹುಡುಕಿ ಹೋಗುವ ಪರಿಸ್ಥಿತಿ ಉಂಟಾದೀತೆಂದು ಸಚಿವರು ಹೇಳಿದರು. അതിൽ നിന്ന് പിന്മാറേണ്ടതെന്ന് ജനങ്ങൾക്കെല്ലാം അറിയാം. അതിൻ്റേതായിട്ടുള്ള കണ്ടീഷൻസ് ഉണ്ട്, അല്ലെങ്കിൽ കോടതിയിൽ പോകാം. പക്ഷേ അങ്ങനെയൊന്നും തീരുമാനിച്ചിട്ടുള്ളത് അറിയില്ല. മുഖ്യമന്ത്രി പറയുന്ന ഒരു സബ് കമ്മിറ്റിയെ വെച്ചു എന്നാണ്. അതിന് സബ് കമ്മിറ്റി വെക്കുന്നതിന് പ്രശ്നമൊന്നുമില്ല, അതെങ്ങനെ നടപ്പിലാക്കണം എന്നുള്ളതാണ്. പിന്മാറും എന്ന് ഞാൻ പ്രതീക്ഷിക്കുന്നില്ല. പിന്നെ പിന്മാറിയോ ഇല്ലയോ അവിടെ കത്തുക, അത് ഞാൻ ആ വകുപ്പിൻ്റെ ആളല്ല. പക്ഷേ ഒരു കാര്യം വളരെ ക്ലിയറാണ്, കേരളത്തിലെ സർക്കാർ സ്കൂളുകളെ തകർക്കാനുള്ളൊരു ശ്രമമാണിത്. കാരണം 2022-23 1071 കോടി രൂപയാണ് സർക്കാർ സ്കൂളുകളുടെ വികസനത്തിന് വേണ്ടി കേന്ദ്രം കൊടുത്തത്. അതെല്ലാ വർഷവും കൊടുത്തുകൊണ്ടിരുന്നത് നരേന്ദ്രമോദി വന്നതിന് ശേഷം. അതിൻ്റെ അടിസ്ഥാനത്തിലാണ് കേരളത്തിലെ സ്കൂളുകളെല്ലാം സ്മാർട്ട് സ്കൂളുകളായത്. അത് നല്ല രീതിയിൽ പ്രവർത്തിക്കുന്നുണ്ടായിരുന്നു. അത് തകർക്കാനുള്ള ഒരു ആസൂത്രിത ശ്രമമാണ്. മാത്രമല്ല, ഇനിയിപ്പോൾ സ്കൂളുകൾക്ക് ഡെവലപ്മെൻറ്റ് ഉണ്ടാവില്ല. പിന്നെ സെൻട്രൽ സിലബസ് അതുള്ള സ്കൂളുകൾ ധാരാളമുണ്ട് കേരളത്തിൽ. അപ്പോൾ അങ്ങോട്ട് കുട്ടികൾ പോകും. മാത്രമല്ല, ഇനി 1ാം ക്ലാസ് തൊട്ട് മറ്റ് സംസ്ഥാനത്തേക്ക് പോകാനുള്ള പ്രവണതയുണ്ടാവും. അപ്പോൾ അതുകൊണ്ട് സെൻട്രൽ നമ്മുടെ സംസ്ഥാനത്തെ സർക്കാർ സ്കൂളുകളെ തകർക്കാനുള്ള ഒരു ഗൂഢാലോചനയുടെ ഭാഗമാണിത്. അപ്പോൾ അതുകൊണ്ട് ആ രീതിയിൽ സർക്കാർ പോകില്ല എന്ന് ഞാൻ പ്രതീക്ഷിക്കുന്നു. പാവപ്പെട്ടവൻ്റെ മക്കൾ പഠിക്കുന്ന സർക്കാർ സ്കൂളുകളെയാണ് ഇത് ബാധിക്കാൻ പോകുന്നത്. ഇപ്പം PM ശ്രീയും അതുപോലെ തന്നെ സമഗ്ര ശിക്ഷാ അഭിയാനെല്ലാം ഒരു വിദ്യാഭ്യാസ നയത്തിൻ്റെ ഭാഗമാണ്. അതോടൊപ്പം തന്നെ സംസ്ഥാന സർക്കാർ ഉന്നത വിദ്യാഭ്യാസ തലത്തിൽ ഈ നയം നടപ്പിലാക്കിയിട്ടുണ്ട്. അത് സ്വാഗതാർഹമാണ്. ഇതുവരെയും അതിവേഗം ഈ NEP നടപ്പിലാക്കിക്കൊണ്ടിരുന്നൊരു സംസ്ഥാനമാണ് കേരളം. ഒരുപക്ഷെ ഗോവയായിരിക്കും ഇതിൻ്റെ മുമ്പിലുള്ളത്. അപ്പോൾ അതുകൊണ്ട് അങ്ങനെയുള്ള ഒരു തീരുമാനം എടുക്കുമെന്ന് ഞാൻ പ്രതീക്ഷിക്കുന്നില്ല. സബ് കമ്മിറ്റിയൊക്കെ വെക്കുന്നത് സർക്കാരിൻ്റെ അവരുടേതായിട്ടുള്ള സ്വാതന്ത്ര്യമാണ്. FSETO ಕಾಸರಗೋಡು ವಲಯ ಪಾದಯಾತ್ರೆಯ ಉದ್ಘಾಟನೆ ನಡೆಯಿತು. ಅಖಿಲ ಭಾರತ ಮಹಿಳಾ ಸಂಘದ ರಾಜ್ಯ ಕೋಶಾಧಿಕಾರಿ ಇ ಪದ್ಮಾವತಿ ಉದ್ಘಾಟಿಸಿದರು. ಕೇರಳ ಸರ್ಕಾರದ ಜನಪರ ಪರ್ಯಾಯ ನೀತಿಗಳನ್ನು ಬಲಪಡಿಸಬೇಕು, ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಸರಿಪಡಿಸಬೇಕು, ಕೇರಳವನ್ನು ನಾಶ ಮಾಡುವ ಕೇಂದ್ರ ಸರ್ಕಾರದ ಕ್ರಮಗಳನ್ನು ಕೊನೆಗೊಳಿಸಬೇಕು ಮೊದಲಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು FSETO ಕಾಸರಗೋಡು ವಲಯ ಸಮಿತಿಯು 3 ದಿನಗಳ ಕಾಲ ಕಾಸರಗೋಡು ವಲಯದಲ್ಲಿ ಆಯೋಜಿಸಿರುವ ಪಾದಯಾತ್ರೆ ಆರಂಭವಾಯಿತು. ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಮಹಿಳಾ ಸಂಘದ ರಾಜ್ಯ ಕೋಶಾಧಿಕಾರಿ ಇ ಪದ್ಮಾವತಿ ಉದ್ಘಾಟಿಸಿದರು. ലോകത്തെ 2 പ്രദേശങ്ങൾ മാത്രമേ അതിദാരിദ്ര്യമുക്തമായിട്ടുള്ളൂ. അതൊന്ന് ചൈന എന്ന് പറയുന്ന രാജ്യമാണ്, മറ്റൊന്ന് കേരളം എന്ന് പറയുന്ന ഇന്ത്യയിലെ 28 സംസ്ഥാനങ്ങളിൽ ഒരു സംസ്ഥാനമായിട്ട് ഈ കേരളമാണ്. അതാണ് അതിദാരിദ്ര്യമുക്തത്തിന്റെ അതിന്റെ പ്രാധാന്യം എന്ന് പറയുന്നത്. അങ്ങനെ കേരളം ആ രീതിയിൽ മാതൃകയാവാൻ പോകുന്നു. ശിശുമരണ നിരക്കിന്റെ കാര്യത്തിൽ നോക്കൂ. അമേരിക്കൻ ശിശുമരണ നിരക്ക് 1000 കുഞ്ഞുങ്ങൾ ജനിക്കുമ്പോൾ 5.6 കേരളത്തിലെ നിരക്ക് എത്രയാണ്? 5. നമ്മൾ പറയുന്ന കണക്കല്ല, ലോകാരോഗ്യ സംഘടനയുടെ കണക്കാണ്. എങ്ങനെയാണ് 5ലേക്ക് എത്തിച്ചേർന്നത്? കേരളത്തിലെ സർക്കാരിന്റെ ഇച്ഛാശക്തിയാണ്. KGOA ರಾಜ್ಯ ಕಾರ್ಯದರ್ಶಿ ಸದಸ್ಯ ವಿ ಚಂದ್ರನ್ ಕ್ಯಾಪ್ಟನ್ ಆಗಿ, NGOU ಜಿಲ್ಲಾ ಉಪಾಧ್ಯಕ್ಷೆ AV ರೀನಾ ಉಪಾಧ್ಯಕ್ಷೆಯಾಗಿ, AKGCT ಜಿಲ್ಲಾ ಜೊತೆ ಕಾರ್ಯದರ್ಶಿ ದೀಪಾ ಕೆ ವ್ಯವಸ್ಥಾಪಕಿಯಾಗಿ ನಡೆದ ಯಾತ್ರೆ ಗುರುವಾರ ಚೌಕಿಯಿಂದ ಪ್ರಾರಂಭವಾಗಿ ಸಿವಿಲ್ ಸ್ಟೇಷನ್ನಲ್ಲಿ ಕೊನೆಗೊಂಡಿತು. ಇದು 31ರಂದು ಬದಿಯಡ್ಕದಿಂದ ಪ್ರಾರಂಭವಾಗಿ ಚರ್ಕಳದಲ್ಲಿ ಕೊನೆಗೊಳ್ಳಲಿದೆ. CITU ಕಾಸರಗೋಡು ವಲಯ ಕಾರ್ಯದರ್ಶಿ PV ಕುಂಜಂಬು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಜಾಥಾ ಕ್ಯಾಪ್ಟನ್ ವಿ ಚಂದ್ರನ್, ಕೇಂದ್ರ ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿ PV ಶರತ್, CITU ಜಿಲ್ಲಾ ಕಾರ್ಯದರ್ಶಿ K ರವೀಂದ್ರನ್, KSTA ಜಿಲ್ಲಾ ಕಾರ್ಯದರ್ಶಿ T ಪ್ರಕಾಶನ್, AKGCT ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಆಸಿಫ್ ಇಕ್ಬಾಲ್, ವಲಯ ಸಂಚಾಲಕ KG ಪ್ರತೀಶ್ ಮೊದಲಾದವರು ಮಾತನಾಡಿದರು. ಜಯರಾಜನ್ PC ಸ್ವಾಗತಿಸಿ A ಶ್ರೀಕುಮಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮುಖ್ಯಮಂತ್ರಿಯವರ ಘೋಷಣೆಗಳು ಚುನಾವಣಾ ಸ್ಟಂಟ್ ಅಲ್ಲ ಎಂದು ಸಚಿವೆ ಚಿಂಜುರಾಣಿ ಹೇಳಿದರು.
ವಿರೋಧ ಪಕ್ಷಗಳು ಹಲವು ವಿಷಯಗಳನ್ನು ಹೇಳುತ್ತವೆ, ಆದರೆ ಅದು ಮುಖ್ಯವಲ್ಲ. ಕೇರಳ പിറവിಗೆ ಮೊದಲು ഘോഷಣೆಗಳನ್ನು ಮಾಡುವಲ್ಲಿ ಬೇರೆ ಯಾವುದೇ ഉദ്ദേശമില്ലವೆಂದು സಚಿವೆ ಹೇಳಿದರು. ഇന്നലത്തെ മന്ത്രിസഭയെ വളരെ കൃത്യതയോടുകൂടിയാണ് പ്രിയപ്പെട്ട നമ്മുടെ മുഖ്യമന്ത്രി ഇതെല്ലാം പ്രഖ്യാപിച്ചത്. ജനോപകാരപ്രദമായിട്ടുള്ള പ്രഖ്യാപനങ്ങളാണ് ഇന്നലെ പ്രഖ്യാപിച്ചത്. ഞങ്ങൾക്കൊക്കെ വളരെ സന്തോഷം തോന്നി. കാരണം സാധാരണക്കാരിലാണ് ഇത് ഏറ്റവും കൂടുതൽ പ്രാവർത്തികമാക്കുവാൻ പറ്റുന്നത്. പ്രത്യേകിച്ചും സ്ത്രീ സുരക്ഷ ഏറ്റവും നല്ല ഒരു പ്രഖ്യാപനമാണ് അതിലൂടെ നടത്തിയത്. അതിനകത്തൊക്കെ ഞങ്ങൾക്ക് അഭിമാനമുണ്ട് എന്നുള്ളത് മാത്രമേ ഞാൻ ഈ അവസരത്തിൽ തുറന്നു പറയുന്നുള്ളൂ. അത് നേരത്തെ പ്രഖ്യാപിച്ചുകൊണ്ട് എന്താ, നവംബർ 1 ദാരിദ്ര്യമുക്ത കേരളം പ്രഖ്യാപിക്കാൻ പോവുകയാണ്. അപ്പോൾ ഇത് കുറച്ച് നേരത്തെ പ്രഖ്യാപിച്ചു എന്നേ ഉള്ളൂ. അതെ 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 എല്ലായിടും അതിൻ്റെ ഒരു വലിയ സന്തോഷമുണ്ട്. ഇല്ല, പ്രതിപക്ഷത്തിൻ്റെ കാര്യമൊന്നും ഞങ്ങളിപ്പോൾ ഇവിടെ ഉന്നയിക്കുന്നില്ല. അവരും ഇതിനോട് സഹകരിക്കുന്ന ആൾക്കാരാണ്. അവരും കേരളത്തിലെ ജനവിഭാഗങ്ങളാണ്. അതിൻ്റെ ലീഡേഴ്സ് അവരായിപ്പോയി എന്നുള്ളത് മാത്രമേ ഉള്ളൂ. FSETO ಉದ್ಯಮ ವಲಯ ಸಮಿತಿಯ ಪಾದಯಾತ್ರೆ ಬೋವಿಕಾನದಿಂದ ಆರಂಭವಾಯಿತು. ಮಾಜಿ ಶಾಸಕ ಕೆಪಿ ಸತೀಶ್ ಚಂದ್ರನ್ ಯಾತ್ರಾ ಕ್ಯಾಪ್ಟನ್ ಕೆ ರಾಘವನ್ ಅವರಿಗೆ ಧ್ವಜ ಹಸ್ತಾಂತರಿಸುವ ಮೂಲಕ ಪಾದಯಾತ್ರೆಯನ್ನು ಉದ್ಘಾಟಿಸಿದರು. ಕೇರಳ ಸರ್ಕಾರದ ಜನಪರ ಪರ್ಯಾಯ ನೀತಿಯನ್ನು ಬಲಪಡಿಸಬೇಕು. ಕೇಂದ್ರ ಸರ್ಕಾರದ ಜನವಿರೋಧ ನೀತಿಯನ್ನು ಸರಿಪಡಿಸಬೇಕು. ಕೇರಳವನ್ನು ನಾಶ ಮಾಡುತ್ತಿರುವ ಕೇಂದ್ರ ಕ್ರಮಗಳನ್ನು ಕೊನೆಗೊಳಿಸಬೇಕು. ನಾಗರಿಕ ಸೇವೆಯನ್ನು ಸಂರಕ್ಷಿಸಬೇಕು. ಕೋಮುವಾದವನ್ನು ಎದುರಿಸಬೇಕು ಎಂಬ ಘೋಷಣೆಯಡಿಯಲ್ಲಿ FSETO ಉದ್ಯಮ ವಲಯ ಸಮಿತಿ ಆಯೋಜಿಸುವ 3 ದಿನಗಳ ಪ್ರಚಾರ ಪಾದಯಾತ್ರೆ ಪ್ರಾರಂಭವಾಗಿದೆ. ಪಾದಯಾತ್ರೆಯನ್ನು ಬೋವಿಕಾನದಲ್ಲಿ ಮಾಜಿ ಶಾಸಕ ಕೆಪಿ ಸತೀಶ್ ಚಂದ್ರನ್ ಪಾದಯಾತ್ರೆಯ ಕ್ಯಾಪ್ಟನ್ ಕೆ ರಾಘವನ್ ಅವರಿಗೆ ಧ್ವಜ ಹಸ್ತಾಂತರಿಸುವ ಮೂಲಕ ಉದ್ಘಾಟಿಸಿದರು. ലോകത്തിന് മുമ്പിൽ തന്നെ ഉയർന്നു നിൽക്കുന്ന ഒരു ജനകീയ മാതൃകയാണ്. അതിനെന്താ കാരണം? അതിന് ഏറ്റവും പ്രധാനപ്പെട്ട കാരണം കേരളത്തിൽ നടന്ന 2 കാര്യങ്ങൾ. ഒന്ന്, കേരളത്തിലെ നവോത്ഥാന ദേശീയ പ്രസ്ഥാനങ്ങളും അതിന്റെ പൈതൃകം ഏറ്റെടുത്തുകൊണ്ട് ഇടതുപക്ഷക്കാരും കമ്മ്യൂണിസ്റ്റുകാരും കവികളും സാഹിത്യകാരന്മാരും എല്ലാവരും ചേർന്ന് കേരളത്തിൽ ഒരു 30 മുതൽ നടത്തിയ പോരാട്ടങ്ങൾ അതിന് മുമ്പേ വന്നു കേട്ടോ. ഇപ്പൊ കുമാരനാശാന്റെ കവിതയുടെ 100ാം വാർഷികം ಪಿ ಬಾಲಕೃಷ್ಣನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವೈಸ್ ಕ್ಯಾಪ್ಟನ್ ಕೆ ರಾಜೀವನ್, ವ್ಯವಸ್ಥಾಪಕ ಬಿ ವಿಜೇಶ್, KGOA ಜಿಲ್ಲಾ ಕಾರ್ಯದರ್ಶಿ KV ರಾಘವನ್, KSTA ರಾಜ್ಯ ಸಮಿತಿ ಸದಸ್ಯೆ NK ಲಸಿತಾ, ಎಂ ಮಾಧವನ್, ವಿಷ್ಣುಪಾಲ, ಪಿ ಮಿನಿ ಮುಂತಾದವರು ಮಾತನಾಡಿದರು. PD ರತೀಶ್ ಸ್ವಾಗತಿಸಿ ಬಿ ರಾಧಾಕೃಷ್ಣನ್ ಧನ್ಯವಾದವಿತ್ತರು. ಗುರುವಾರ 30ರಂದು ಬೆಳಿಗ್ಗೆ 10 ಗಂಟೆಗೆ ಕುತ್ತಿಕೋಲ್ನಿಂದ ಪ್ರಾರಂಭವಾಗುವ ಪಾದಯಾತ್ರೆ ಪಳ್ಳತಿಂಗಲ್, ಮುನ್ನಾಡ್, ಕಾഞ്ഞിരತಿಂಗಲ್, ಕುಂಡಂಗೊಯಿ ಮೂಲಕ ಹಾದು ಮರುತಡಕದಲ್ಲಿ ಸಮಾಪನಗೊಳ್ಳಲಿದೆ. 31ರಂದು ಮೆಲ್ಪರಮಿನಿಂದ ಪ್ರಾರಂಭವಾಗುವ ಪಾದಯಾತ್ರೆ ಪಳ್ಳಿಕರದಲ್ಲಿ ಮುಕ್ತಾಯಗೊಳ್ಳಲಿದೆ. ಸಮಾರೋಪ ಸಮಾರಂಭವನ್ನು CITU ಜಿಲ್ಲಾಧ್ಯಕ್ಷ P ಮಣಿಮೋಹನ್ ಉದ್ಘಾಟಿಸಲಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ನಿರ್ಧಾರವನ್ನು ಸಾಕಷ್ಟು ಸಿದ್ಧತೆಗಳಿಲ್ಲದೆ ಮಾಡಲಾಗಿದೆ ಎಂದು ಆರೋಪಿಸಿ LDF ಮಂಡಲ ಕೇಂದ್ರಗಳಲ್ಲಿ ಪ್ರತಿಭಟನಾ ಸಭೆಗಳು ನಡೆದವು. ಕಾಸರಗೋಡು ಮಂಡಲ ಸಮಿತಿ ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ ಸಾರ್ವಜನಿಕ ಸಭೆಯನ್ನು ಜಿಲ್ಲಾ ಸಂಚಾಲಕ KP ಸತೀಶ್ ಚಂದ್ರನ್ ಉದ್ಘಾಟಿಸಿದರು. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಮೂಲಕ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ಮರೆಮಾಚಿ ಪೌರತ್ವ ನೋಂದಣಿಯನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿ LDF ಮಂಡಲ ಕೇಂದ್ರಗಳಲ್ಲಿ ಪ್ರತಿಭಟನಾ ಸಭೆಗಳನ್ನು ಆಯೋಜಿಸಲಾಯಿತು. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯನ್ನು ಸಾಕಷ್ಟು ಸಿದ್ಧತೆ ಹಾಗೂ ಸಮಾಲೋಚನೆ ಇಲ್ಲದೆ ಮಾಡಲಾಗಿದೆ ಎಂದು ಆರೋಪಿಸಿ ನಡೆದ ಪ್ರತಿಭಟನಾ ಸಭೆಗಳಲ್ಲಿ ನೂರಾರು ಜನರು ಭಾಗವಹಿಸಿದರು. ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದಲ್ಲಿ ಕಾಸರಗೋಡು ಮಂಡಲ ಸಮಿತಿ ಆಯೋಜಿಸಿದ ಸಾರ್ವಜನಿಕ ಸಭೆಯನ್ನು ಜಿಲ್ಲಾ ಸಂಚಾಲಕ KP ಸತೀಶ್ ಚಂದ್ರನ್ ಉದ್ಘಾಟಿಸಿದರು. 1950 നമ്മുടെ നാട്ടിൽ ഇലക്ഷൻ കമ്മീഷൻ രൂപീകരിക്കപ്പെടുന്നത്. ഇലക്ഷൻ കമ്മീഷനെ കുറിച്ച് ഭരണഘടനയിൽ പരാമർശമുണ്ട്. ഇന്ത്യൻ ഭരണഘടനയിലെ 324ാം വകുപ്പാണ്. അംബേദ്കറിലൊക്കെ എഴുതിയിട്ടുണ്ട്. ഇന്ത്യൻ ഭരണഘടനയിലെ ആർട്ടിക്കിൾ 324 അതിൽ പറയുന്നതാണ് ഒരു ഇലക്ഷൻ കമ്മീഷൻ വേണം. എന്തിന്? രാഷ്ട്രപതിയെ തെരഞ്ഞെടുക്കാൻ, ഉപരാഷ്ട്രപതിയെ തെരഞ്ഞെടുക്കാൻ, കേന്ദ്രത്തിലെയും പാർലമെന്റിന്റെയും സംസ്ഥാനങ്ങളിലെയും തെരഞ്ഞെടുപ്പ് നടത്താൻ. സംസ്ഥാനത്തല്ല, പാർലമെന്റിലെയും അസംബ്ലിയിലെയും തെരഞ്ഞെടുപ്പ് നടത്താൻ സംസ്ഥാന കമ്മീഷൻ വേറെയുണ്ട്, ത്രിതല പഞ്ചായത്തിന് വേറെയുണ്ട്. ഇത് ഭരണഘടനയിലുള്ള എന്താ പറയുന്നത്? ഇലക്ഷൻ കമ്മീഷൻ നിയമിച്ചു കഴിഞ്ഞാൽ
സർക്കാരിന് എക്സിക്യൂട്ടീവിന് അതിൻ്റെ മുകളിൽ യാതൊരു അധികാരമില്ല. ഭരണഘടന അതൊരു സ്വതന്ത്ര ഏജൻസിയാണ്. ಜುಬೈರ್ ಪಡುಪು ಸಭೆಯ ಅಧ್ಯಕ್ಷತೆ ವಹಿಸಿದರು. ಟಿ ಕೃಷ್ಣನ್, ಕೆಎ ಮೊಹಮ್ಮದ್ ಹನೀಫಾ, ಟಿಎಂಎ ಕರೀಂ, ವಿ ರಾಜನ್, ವಿ ಸುರೇಶ್ ಬಾಬು ಮೊದಲಾದವರು ಮಾತನಾಡಿದರು. ಎಂ ಅನಂತ ನಂಬಿಯಾರ್ ಸ್ವಾಗತಿಸಿದರು. ತೃಕ್ಕರಿಪುರ, ಕಾಂಜಂಗಾಡ್ ಹಾಗೂ ಮಂಜೇಶ್ವರ ಮಂಡಲಗಳಲ್ಲಿಯೂ ಸಾರ್ವಜನಿಕ ಸಭೆಗಳು ನಡೆದವು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೇರಳದ ಪ್ರಮುಖ ಶೈಕ್ಷಣಿಕ ಹಾಗೂ ಆರೋಗ್ಯ ಸಂಸ್ಥೆಗಳಲ್ಲಿ ಒಂದಾದ ಕೆಎಂಸಿಟಿ ಗ್ರೂಪ್ ಇನ್ಸ್ಟಿಟ್ಯೂಷನ್ 7ನೇ ಕ್ಯಾಂಪಸ್ ಕಾಸರಗೋಡು ಜಿಲ್ಲೆಯಲ್ಲಿ ಉದ್ಘಾಟನೆಗೆ ಸಜ್ಜಾಗಿದೆ. ಲೋಕೋಪಯೋಗಿ ಹಾಗೂ ಪ್ರವಾಸೋದ್ಯಮ ಸಚಿವ ಅಡ್ವೊಕೇಟ್ PA ಮೊಹಮ್ಮದ್ ರಿಯಾಸ್ ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳದ ಪ್ರಮುಖ ಶೈಕ್ಷಣಿಕ ಹಾಗೂ ಆರೋಗ್ಯ ಸಂಸ್ಥೆಗಳಲ್ಲಿ ಒಂದಾದ KMCT ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ 7ನೇ ಕ್ಯಾಂಪಸ್ ಕಾಸರಗೋಡು ಜಿಲ್ಲೆಯಲ್ಲಿ ಉದ್ಘಾಟನೆಗೆ ಸಜ್ಜಾಗಿದೆ. ಈ ಕ್ಯಾಂಪಸ್ನ ಮೊದಲ ಶಿಕ್ಷಣ ಸಂಸ್ಥೆಯಾಗಿ KMCT ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜು ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದೆ. ಈ ಕಾಲೇಜು APJ ಅಬ್ದುಲ್ ಕಲಾಂ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾಗಿದ್ದು AICTEಯಿಂದ ಅಂಗೀಕರಿಸಲ್ಪಟ್ಟಿದೆ. ಕಾಸರಗೋಡು ಕ್ಯಾಂಪಸ್ನ ಅಧಿಕೃತ ಉದ್ಘಾಟನೆಯನ್ನು ನವೆಂಬರ್ 3ರಂದು ಬೆಳಗ್ಗೆ 9:30ಕ್ಕೆ ಕ್ಯಾಂಪಸ್ನಲ್ಲಿ ಲೋಕೋಪಯೋಗಿ ಹಾಗೂ ಪ್ರವಾಸೋದ್ಯಮ ಸಚಿವ ಅಡ್ವೊಕೇಟ್ PA ಮೊಹಮ್ಮದ್ ರಿಯಾಸ್ ನಡೆಸಲಿದ್ದಾರೆ. ಸಂಸದ ರಾಜಮೋಹನ್ ಉಣ್ಣಿತಾನ್, ಡಾಕ್ಟರ್ UT ಇಫ್ತಿಕಾರ್, ಶಾಸಕರಾದ NN ನೆಲ್ಲಿಕುನ್ನು, E ಚಂದ್ರಶೇಖರನ್, AKM ಅಶ್ರಫ್, CH ಕುಂಜಾಂಬು, M ರಾಜಗೋಪಾಲನ್, ಸಿಂಡಿಕೇಟ್ ಸದಸ್ಯ K ಸಚಿನ್ ದೇವ್, ಶಾಸಕ ಅಡ್ವೊಕೇಟ್ I ಸಾಜು, ಪದಡಿಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಂತಾ ಬಿ, ಕರ್ನಾಟಕ ಕನಿಷ್ಠ ವೇತನ ಸಲಹಾ ಮಂಡಳಿಯ ಅಧ್ಯಕ್ಷ TM ಶಾಹಿದ್ ತೆಕ್ಕಿಲ್ ಮುಂತಾದವರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ഈ വർഷം നമ്മൾ കാസർഗോഡ് ജില്ലയിലും പുതിയൊരു ക്യാമ്പസ് സ്ഥാപിക്കുകയാണ്. അതിൽ എഞ്ചിനീയറിംഗ് കോളേജ് ആദ്യഘട്ടത്തിൽ തന്നെ പ്രവർത്തനം ആരംഭിച്ചു. അതിൻ്റെ ഔദ്യോഗികമായ ഉദ്ഘാടനം ഈ വരുന്ന 3-ാം തീയതി മന്ത്രി ശ്രീ മുഹമ്മദ് റിയാസ് ഉദ്ഘാടനം നിർവഹിക്കുകയാണ്. മറ്റ് കാസർഗോഡ് ജില്ലയിലെ MLAമാരും MP-യും എല്ലാം പങ്കെടുക്കുന്നുണ്ട്. അപ്പം അതിൻ്റെ കാര്യം പറയാനും പിന്നെ നിങ്ങളെല്ലാം അതിനകത്തോട്ട് ഇൻവൈറ്റ് ചെയ്യാനും വേണ്ടിയിട്ട് നിങ്ങളുടെ സഹായം അഭ്യർത്ഥിക്കാനും വേണ്ടിയിട്ടാണ് ഈ പ്രസ് മീറ്റ് വിളിച്ചു കൂട്ടിയിട്ടുള്ളത്. നിലവിൽ ഈ കാസർഗോഡ് ക്യാമ്പസിൽ പുതിയൊരു എഞ്ചിനീയറിംഗ് കോളേജ് പ്രവർത്തനം ആരംഭിച്ചിട്ടുണ്ട്. എമർജിംഗ് ടെക്നോളജി ന്യൂ ജനറേഷൻ കോഴ്സുകൾ ഉൾപ്പെടുത്തിക്കൊണ്ട് ആണ് ആരംഭിച്ചിട്ടുള്ളത്. മാനേജ്മെൻറ്റ് കോഴ്സുകളും ഉണ്ട്. KMCT ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ K ಮೊಯ್ದು, ಕಾಲೇಜು ಪ್ರಿನ್ಸಿಪಾಲ್ ಅನ್ಷಾದ್, ಜಿತಿನ್ V, ಮೊಹಮ್ಮದ್ ಸಲೀಂ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕಳ್ಳಾರ್ ಗ್ರಾಮ ಪಂಚಾಯತ್ ವಿಕಸನ ಸದಸ್ಯ ಸಮಾರೋಪವನ್ನು ಸಂಸದ ರಾಜಮೋಹನ್ ಉಣ್ಣಿತಾನ್ ಉದ್ಘಾಟಿಸಿದರು. ರಾಜಕೀಯ ಸಂಬಂಧಗಳನ್ನು ಲೆಕ್ಕಿಸದೆ ಜನರು ಒಗ್ಗಟ್ಟಾಗಿರುವುದು ದೇಶದ ಅಭಿವೃದ್ಧಿಗೆ ಆಧಾರವಾಗಿದೆ ಎಂದು ಸಂಸದ ರಾಜಮೋಹನ್ ಉಣ್ಣಿತಾನ್ ಹೇಳಿದರು. ಪಕ್ಷಗಳನ್ನು ಲೆಕ್ಕಿಸದೆ ಎಲ್ಲ ಜನರು ಒಟ್ಟಾಗಿ ಗ್ರಾಮಕ್ಕಾಗಿ ಕಾರ್ಯನಿರ್ವಹಿಸಬೇಕೆಂದು ಸಂಸದ ರಾಜಮೋಹನ್ ಉಣ್ಣಿತಾನ್ ಹೇಳಿದರು. ಕಳ್ಳಾರ್ ಗ್ರಾಮ ಪಂಚಾಯತ್ ವಿಕಸನ ಸದಸ್ಯ ಹಾಗೂ ರಜತ ಜೂಬ್ಲಿ ಆಚರಣೆಯ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿದ ನಂತರ ಸಂಸದರು ಮಾತನಾಡಿದರು. തിരുവനന്തപുരത്തേക്ക് കാര്യസാധ്യതയ്ക്ക് വേണ്ടി പോകേണ്ട കാര്യമില്ല. അധികാരം വികേന്ദ്രീകരിച്ചു. വികേന്ദ്രീകൃത ജനാധിപത്യം നമ്മുടെ നാട്ടിൽ പ്രാവർത്തികമാക്കില്ല. പക്ഷെ അതിന് ഒരുപാട് വർഷം കാത്തിരിക്കേണ്ടി വന്നു എന്നുള്ളതാണ് സത്യം. ഇന്ത്യക്ക് സ്വാതന്ത്ര്യം കിട്ടുന്നതിന് മുമ്പ് തന്നെ ആസൂത്രണത്തെക്കുറിച്ചും വികസനത്തെക്കുറിച്ചും നമ്മുടെ രാജ്യത്ത് പല പല കാഴ്ചപ്പാടുകൾ ഉണ്ടായിരുന്നു. അതിൽ ഏറ്റവും പ്രധാനപ്പെട്ടതാണ് സാമ്പത്തിക ആസൂത്രണം എന്ന് പറയുന്നത്. ಕಳ್ಳಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ TK ನಾರಾಯಣ್ ಅಧ್ಯಕ್ಷತೆ ವಹಿಸಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ವ್ಯವಹಾರಗಳ ಸ್ಥಾಯಿ ಸಮಿತಿ ಅಧ್ಯಕ್ಷ K ಗೋಪಿ ವರದಿ ಮಂಡಿಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ಶ್ರೀನೋಜ್ ಚಾಕೋ, ಬ್ಲಾಕ್ ಪಂಚಾಯತ್ ಸದಸ್ಯರಾದ C ರೇಖಾ, ಶ್ರೀಲತಾ, ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಸದಸ್ಯರಾದ P ಗೀತಾ, ಸಂತೋಷ್ V ಚಾಕೋ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ PK ಚಂದ್ರಶೇಖರನ್, H ವಿಘ್ನೇಶ್ವರ ಭಟ್, ಕಾರ್ತ್ಯಾಗಿನಿ, ತ್ರೇಸಮ್ಮ, ರಾಧಾರಮಣಿ, ವ್ಯಾಪಾರ ಮತ್ತು ಕೈಗಾರಿಕಾ ಸಮನ್ವಯ ಸಮಿತಿ ಪ್ರಾದೇಶಿಕ ಅಧ್ಯಕ್ಷ ಅಸ್ರಫ್ ಮಾಲಕಲ್ಲು, ಪ್ರೆಸ್ ಫಾರಂ ಅಧ್ಯಕ್ಷ PK ಗಣೇಶನ್ ಮುಂತಾದವರು ಮಾತನಾಡಿದರು. ಉಪಾಧ್ಯಕ್ಷೆ ಪ್ರಿಯಾ ಶಾಜಿ ಸ್ವಾಗತಿಸಿ ಕಾರ್ಯದರ್ಶಿ A ಪ್ರೇಮ ಧನ್ಯವಾದವಿತ್ತರು. ಪಂಚಾಯತಿನ ಅಭಿವೃದ್ಧಿ ವರದಿಯನ್ನು ಸಂಸದರು ಸಮಾರಂಭದಲ್ಲಿ ಬಿಡುಗಡೆ ಮಾಡಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ನ್ಯೂಸ್ ಬ್ಯೂರೋ, ಪಾಣತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಂಬಳೆಯಲ್ಲಿ 1 ತಿಂಗಳ ಗಂಡು ಮಗುವನ್ನು ಮಾರಾಟ ಮಾಡಿದ ಪ್ರಕರಣ, ತಂದೆಯನ್ನು ವಶಕ್ಕೆ ಪಡೆದ ಪೊಲೀಸರು. ಕಾನತ್ತೂರಿನಲ್ಲಿ ಮತ್ತೆ ಚಿರತೆ ಪತ್ತೆ, ಶೆಡ್ನಲ್ಲಿ ಕಟ್ಟಿ ಹಾಕಿದ ಸಾಕು ನಾಯಿಯನ್ನು ಕೊಂದ ಚಿರತೆ.
2 ಪ್ರತ್ಯೇಕ ಪೋಕ್ಸೋ ಆರೋಪಿಗಳ ಬಂಧನ, ನಾಸಿರ್ ಹಾಗೂ ರಫೀಕ್ ಬಂಧಿತ ಆರೋಪಿಗಳು. ಪಿಎಂ ಶ್ರೀ ಯೋಜನೆ ಹಿಂತೆಗೆದುಕೊಳ್ಳುವುದು, ಸರ್ಕಾರಿ ಶಾಲೆಗಳನ್ನು ನಾಶ ಮಾಡುವ ಪ್ರಯತ್ನ, ಕೇಂದ್ರ ಸಚಿವ ಜಾರ್ಜ್ ಕುರಿಯನ್ ಹೇಳಿಕೆ. FSETO ಕಾಸರಗೋಡು ವಲಯ ಪಾದಯಾತ್ರೆ ಉದ್ಘಾಟನೆ ಈ ಪದ್ಮಾವತಿ ಅವರಿಂದ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.